ಸ್ನೇಹಿತರೆ ನೋಡಿ, ಅಂತೂ ಇಂತೂ ಈ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟನ ಹತ್ತಿದ್ದೀವಿ. ಇಬ್ಬರು ಕೂಡ ಹತ್ತಿ ಡೆಡ್ ಹ್ಯಾಂಡ್ ಕೂಡ ನಿಮಗೆ ತೋರಿಸಿದ್ದೀವಿ. ನಮಗೆ ಖುಷಿ ಇದೆ. ದಯವಿಟ್ಟು ಈ ವಿಡಿಯೋನ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹತ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ದಯವಿಟ್ಟು ನಮಗೋಸ್ಕರನಾದರೂ ನೋಡಿರಿ ಪ್ಲೀಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕಷ್ಟಕ್ಕೋಸ್ಕರನಾರು ಹತ್ತಿರಿ. ಹೆಂಗೆ ನೀವು ಬೇಕಾದ್ರೆ ಯಾರನ್ನಾರು ಕೇಳಿ, ಭಾಳ ಅಂದರೆ ಭಾಳ ಕಷ್ಟ ಹತ್ತದು. ಬೆಳಿಗ್ಗೆ ಬಂದ್ರೆ ಹತ್ಬೋದು. ನಾವು 11 ಗಂಟೆಗೆ ಬಂದು ಹತ್ತಿ ಅದು 80 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಅದರಲ್ಲೂ ಬೇರೆ ಹೊಟ್ಟೆಗೆ ಏನೂ ಇಲ್ಲದೆ ಹತ್ತಾ ಇದೀವಿ. ಅದೇ ದೊಡ್ಡ ವಿಷಯ, ಅಚೀವ್ಮೆಂಟ್. ಸರಿ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಇವತ್ತು ನಾವು ನಮ್ಮ ಮನೆಯಿಂದ ಅಂದ್ರೆ ನೆಲಮಂಗಲದಿಂದ 80 ಕಿಲೋಮೀಟರ್ ಪ್ರಯಾಣ ಮಾಡಿ ಮಧುಗಿರಿ ಅಂತ ಗ್ರಾಮಕ್ಕೆ ಬಂದಿದೀವಿ. ಯಾಕಂದ್ರೆ ಇಲ್ಲಿ ಮಧುಗಿರಿ ಬೆಟ್ಟ ಇದೆ. ಅದು ಬಂದು ಇಡೀ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಪರ್ವತ ಅಥವಾ ಬೆಟ್ಟ ಆಗಿದ್ದು. ಅದನ್ನ ಇವತ್ತು ಹತ್ತೋಣ, ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಬಂದಿರೋದು. ಎಂಟ್ರೆನ್ಸ್ ಇದು, ಇಲ್ಲಿ ಬಾಗ್ ಹತ್ರ ನಿಂತಿದೀವಿ. ಇವಾಗ ಇಲ್ಲಿಂದ ಹತ್ಕೊಂಡು ತುದಿಗೆ ಹೋಗ್ಬೇಕು. ಯಾವ ತರ ಇರುತ್ತೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೇನಂತಂದ್ರೆ ನಮ್ಮ ದೇಶ ಭಾರತದಲ್ಲಿ ಎಷ್ಟೋ ರಾಜರುಗಳು ಆಳ್ವಿಕೆಯನ್ನ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಎಷ್ಟೋ ಕೋಟೆ ಕೊತ್ತಲಗಳು ಇವಾಗ ನಶಿಸಿ ಹೋಗ್ತಾ ಇದಾವೆ. ಅಂತದ್ರಲ್ಲಿ ಈ ಒಂದು ಗಂಗರ ಆಳ್ವಿಕೆಯ ಸಮಯದಲ್ಲಿ ಕಟ್ಟಿದ್ರೆ ನೋಡ್ಕೊಳ್ಳಿ. ಅದ್ರ ಮೇಲೆಲ್ಲ ಇವಾಗ ಬರ್ದಿದಾರಲ್ವಾ, ಏನೇನ್ ಬರ್ದಿದಾರ ಅಂತ ಹೇಳಿ ಒಂದ್ಸಲ ನೋಡ್ಕೊಳ್ಳಿ. ಬಂದಂತ ಪ್ರವಾಸಿಗರು ಈ ತರ ಈ ಸ್ಥಿತಿಗೆ ಅಂದ್ರೆ ಇಷ್ಟು ಚೆನ್ನಾಗಿದ್ದಿದ್ನ ಹಾಳು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಇವ್ರು ನೋಡಿ ಕಲ್ಕೊಬೇಕು. ಆ ತರ ಹಾಳು ಮಾಡಿ ಇಟ್ಟಿದ್ದಾರೆ ನೋಡಿ. ಈ ತರ ಬಂದವ್ರು ಸುಮ್ನೆ ನೋಡ್ಕೊಂಡಂತೂ ಹೋಗಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಮೆಟ್ಲು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಹತ್ತಾ ಹೋಗ್ಬಹುದು. ಆಮೇಲೆ ಹತ್ತ ಮೆಟ್ಟಿಲುಗಳು, ಈ ಮೆಟ್ಲು ಇಲ್ಲಿ ನೋಡ್ಬಿಟ್ರೆ ಜೀವ ಬಾಯಿ ಗೊತ್ತೈತಿ. ಇಲ್ಲಿ ನೋಡ್ರಿ, ಈ ರೀತಿ ಕಿರಿದಾದ ಮೆಟ್ಟಿಲುಗಳು ನಮ್ಮ ಕಡೆಗೆ ಸಿಗ್ತಾ ಹೋಗ್ತವೆ. ಇವಾಗ CC ಕ್ಯಾಮ್ರಾನೆಲ್ಲ ಅಳವಡಿಸಿದ್ದಾರೆ ಅನ್ಸುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು CC ಕ್ಯಾಮ್ರಾ. ಮತ್ತೆ ನೋಡಿ, ಈ ಮಧುಗಿರಿನ ಏನಂತ ಕರೀತಾರೆ ಅಂತ ಅಂದ್ರೆ ಶ್ರೀಮಂತ ಇತಿಹಾಸ ಹೊಂದಿರುವ ಮೆಜೆಸ್ಟಿಕ್ ಕೋಟೆ ಅಂತ ಹೇಳಿ ಕರೀತಾರೆ. ಮೆಜೆಸ್ಟಿಕ್ ಅಂತ ಅಂದ್ರೆ ಒಂದು ಅದ್ಭುತವಾದದ್ದು ಅಂತ ತಿಳ್ಕೊಬಹುದು ನಾವು. ಇಲ್ಲೆಲ್ಲ ಇವಾಗ ಮೆಟ್ಲುಗಳನ್ನ ಮಾಡಿರೋದು ಅನ್ಸುತ್ತೆ. ಈ ಮೆಟ್ಲುಗಳನ್ನ ಬಂದಂತ ಪ್ರವಾಸಿಗರ ಹತ್ತೋದಕ್ಕೋಸ್ಕರ. ಆದ್ರೆ ಯಾವುದೇ ರಸ್ತೆ ಇರ್ಲಿಲ್ಲ ಅನ್ಸುತ್ತೆ ಮೊದ್ಲು. ಕೋಟೆ ನೋಡಿ ಯಾವ ತರ ಕಾಣುತ್ತೆ. ಈ ತರ ಇದೆ ಕೋಟೆ. ಎಂಟ್ರೆನ್ಸ್ ಬಾಗ್ಲಿದು ಜಸ್ಟ್ ಇವಾಗ ಎಲ್ಲ ಬರೀ ಹಾರ್ಟ್ ಲವ್ಗಳನ್ನೆಲ್ಲ ಮನ್ಸಲ್ ಮಾಡ್ರು ಅಂದ್ರೆ ಗೋಡೆ ಮೇಲೆಲ್ಲ ಚಿತ್ರನ ಕೆತ್ತಿಟ್ಟಿದ್ದಾರೆ ನೋಡ್ರಿ. ಈ ತರ ಹಾಳು ಮಾಡಿ ಇಟ್ಟಿದ್ದಾರೆ, ಹಾಳು ಮಾಡಿ ಹಾಕ್ಲಚ್ಚಿಟ್ಟಿದ್ದಾರೆ. ಇದು ಸ್ವಲ್ಪ ಹತ್ತೋದು ಒಂದ್ ಸ್ವಲ್ಪ ಕಷ್ಟ ಅನ್ಸತ್ತೆ. ಯಾಕಂತಂದ್ರೆ ಮೆಟ್ಲುಗಳು ಅಂದ್ರೆ ಈ ತರ ಎತ್ತೆತ್ರ ಇದೆ. ಇವಾಗ ಹೋಗ್ತಾ ಹೋಗ್ತಾ ಫುಲ್ ಅಪ್ ಆಗಿದೆ. ಹತ್ತೋದು ಸ್ವಲ್ಪ ಕಷ್ಟ ಅನ್ಸತ್ತೆ ನೋಡಿ. ಇಲ್ಲಿ ಹಿಂಗ್ ಹತ್ತ ಹೋದಂಗೆ ಉಸಿರು ಕಟ್ತಾ ಹೋದಂಗ ಆಗತ್ತೆ. ಅಷ್ಟು ಸುಸ್ತಾಗತ್ತೆ. ಬೆಳಿಗ್ಗೆ ಬೇಗ ಬರ್ಬೇಕು. ನಾವು ಲೇಟ್ ಆಯ್ತು. ನಾವು ಇವಾಗ 11:15 ಇವಾಗ ಹತ್ತುತ್ತಿದೀವಿ. ನೆತ್ತಿ ಮೇಲೆ ಬಿಸಿಲು ಹೊಡಿತಾ ಇದೆ, ಸುಸ್ತು ಕೂಡ ಆಗ್ತಾ ಇದೆ. ತಿಂಡಿ ಮಾಡಿಲ್ಲ, ಒಂದ್ ಬಾಟ್ಲು ನೀರ್ ತಂದಿದೀವಿ ಅಷ್ಟೇ, ಮತ್ತೇನಿಲ್ಲ. ರೆಸ್ಟ್ ಮಾಡ್ತಾ ಹತ್ತೋಣ. ಹತ್ಬೋದು, ಏನ್ ತೊಂದರೆ ಇಲ್ಲ. ಹತ್ತ ಹೋಗೋಣ. ಇವಾಗ ಇಲ್ಲೊಂದು ದ್ವಾರ ಸಿಕ್ಕಿದೆ, ಆ ಕಡೆ ತೋರಿಸ್ತೀನಿ ನೋಡಿ. ಇದೊಂದು ಎಂಟ್ರೆನ್ಸ್. ಸಲೀಂ ಬಾಬಾ ನವೀಜ್ ಏನೋ ಬರ್ದಿದ್ದಾರೆ. ಎಂಟ್ರೆನ್ಸ್ ಇದು. ಈಗ ಅರ್ಸ ಹೋಗ್ಬೇಕು. ಈ ಎಂಟ್ರೆನ್ಸ್ ದಾಟಿದ ತಕ್ಷಣ ಮತ್ತೊಂದು ಎಂಟ್ರೆನ್ಸ್ ನೋಡ್ರಿ. ಇದು ಬೃಹದಾಕಾರದ ಎಂಟ್ರೆನ್ಸ್ ಆಗಿದೆ. ನೋಡೋದಕ್ಕೆ ಚೆನ್ನಾಗಿದೆ, ದೊಡ್ಡದಾಗಿದೆ. ಇದು ನೋಡ್ರಿ, ಕಟ್ಟಿರೋದು ಡೆಮಾಲಿಶ್ ಆಗಿ ಬಿದ್ದ್ಬಿಟ್ಟಿದೆ. ಇದೆಲ್ಲ ಕಲ್ಲು ಬಿದ್ದಿರೋದೆ ನೋಡಿ. ಇಲ್ಲಿದೆ, ಕಟ್ಟಾಗಿದೆ. ಅರ್ಧ ಕಲ್ಲು ಕಟ್ಟಾಗಿ ಬಿದ್ದಿರೋದು ಇದು. ಬನ್ನಿ ಹೋಗೋಣ. ಕೋಟೆ ಸ್ಟಾರ್ಟ್ ಗುರು. ಕೋಟೆ ನೋಡ್ರಿ, ಕೋಟೆ ಸ್ಟಾರ್ಟ್ ಆಯ್ತು ಈಗ. ಎಷ್ಟು ತಣ್ಣಗಿದೆ ಅಲ್ಲ, ತಂಪಾಗಿದೆ ಒಂದ್ ಸ್ವಲ್ಪ ಇಲ್ಲಿ ವಾತಾವರಣ. ಇಲ್ಲೂ ಅಷ್ಟೇ ಗುರು, ಚೆನ್ನಾಗಿರೋದ್ನೆಲ್ಲ ಯಾಕೆ ಈ ತರ ಹಾಳು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಏನೇನೋ ಗೀಚೋದು, ಬಾಟ್ಲು ಹಾಕೋದು ಎಲ್ಲ ಮಾಡಿ ಇಟ್ಟೋಗಿದ್ದಾರೆ. ಆಂಜನೇಯ ಸ್ವಾಮಿ ಒಂದು ಸಣ್ಣ ಮೂರ್ತಿ ಕೆತ್ತಿದ್ದಾರೆ. ಈ ನಿಂತಿರೋ ಜಾಗದಲ್ಲೂ ಕೂಡ ಇತ್ತು ಕೋಟೆ ಎಲ್ಲ ಇತ್ತು, ಮನೆ ಟೈಪ್ ಎಲ್ಲ ಇತ್ತು. ಆದ್ರೆ ಇವಾಗ ಇಲ್ಲ, ಎಲ್ಲ ಡೆಮಾಲಿಶ್ ಆಗ್ಬಿಟ್ಟಿದೆ, ಎಲ್ಲ ಕೆಡಗ್ ಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದು ಕಲ್ಯಾಣಿ ಇದೆ, ತೋರಿಸ್ತೀನಿ. ಮತ್ತೆ
ಇಲ್ಲೊಂದು ಇದಿದೆ, ಅದೊಂದು ವ್ಯೂ ನೋಡ್ಕೊಂಡ್ ಬಂದ್ಬಿಡೋಣ. ಒಂದ್ ಸೆಕೆಂಡ್, ಆ ಕಡೆಯಿಂದ ಒಂದು ವ್ಯೂ ಕೂಡ ತೋರಿಸ್ತೀನಿ. ಅದ್ಭುತವಾಗಿದೆ ಗುರು. ನಿಮ್ ಟೈಪ್ ಒಂದು ಸಣ್ಣ ದಾರಿ ಕಾಣಿಸ್ತಿಲ್ವಾ, ಅದೇ ದಾರಿಯಲ್ಲೇ ಹೋಗ್ತಾ 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 ಅಲ್ಲಿ ನೋಡಿ, ಅಲ್ಲಿದೆ, ಅಲ್ಲೇ ಹಂಗೆ ಮೇಲೆ ಹೋಗ್ಬೇಕು. ಇಲ್ಲಿ ನೋಡಿ ಕಲ್ಯಾಣಿ ಇದು. ಇಲ್ಲಿ ಜನರಿಗೆ ಆಗಿನ ಕಾಲದಲ್ಲಿ ಬದುಕ್ತಾ ಇದ್ರಲ್ವಾ ಜನರು, ಅವರಿಗೆಲ್ಲ ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾದಂತಹ ನೀರು ಅಲ್ಲಿ ಸಿಕ್ತಿತ್ತು. ಇದು ಟೆರ್ರಸ್ಸು ಈ ಇದ್ರದ್ದು, ಕೋಟೆದು. ಇಲ್ಲಿ ಬನ್ನಿ ತೋರಿಸ್ತೀನಿ. ಈಗ ಹತ್ತ ಹೋಗೋಣ, ಇದೊಂಚೂರು ಹತ್ತ ಹೋದ್ರೆ ಅದ್ಭುತವಾಗಿದೆ ಗುರು. ಇಲ್ಲಿಂದ ಒಂದು ಕೋಟೆ ಇದೆ, ಕರೆಕ್ಟಾ? ಈ ಕೋಟೆ ಇಲ್ಲಿಂದ ಹಿಂಗೆ ನೋಡಿ ಒಂಥರ ಅಪ್ಪಿದೆ ಇದು. ಇದನ್ನ ನಾವು ಹೊತ್ಕೊಂಡು ಈಗ ಹೋದ್ವಿ ಅಂದ್ರೆ ಆ ಕಡೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗತ್ತೆ ನಮಗೆ. ನೋಡಿ ಆಗಿನ ಕಾಲದಲ್ಲಿ ಏನಕ್ಕೆ ಈ ಥರ ಕೋಟೆಗಳನ್ನ ಕಟ್ಕೊಂತ ಇದ್ರು, ಅದು ಬೆಟ್ಟದ ತುದಿಯಲ್ಲೇ ಕಟ್ಕೊಂತ ಇದ್ರು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಿ, ಗೊತ್ತಿಲ್ಲದವ್ರು ನೋಡಿ. ಹೆಂಗ ಹತ್ತದ್ರಿ? ಅಲ್ಲೇ ಇರೋ, ನಾ ಗೊತ್ತಂತ ಜಾರ್ತತಿ ನೋಡಿ. ಯಾವ ಥರ ಅಂದರೆ ನನ್ನ ಅಜ್ಜಿ ಇಲ್ಲಿ ನೋಡಿ, ಜಸ್ಟ್ ಮೆಟ್ಲುಗಳು ಹೆಂಗಿದಾವೆ ನೋಡಿ, ಹಿಂಗಿದಾವೆ. ಕಸ ಮಾತ್ರ ಇದೆ, ಬೇರೆ ಏನು ಕಾಣ್ತಾ ಇಲ್ಲ. ಆ ಕಡೆ ವ್ಯೂ ತೋರಿಸ್ತೀನಿ ನೋಡಿ. ಈಗ ಗುರು ನೋಡ್ರಪ್ಪ, ಒಂದು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನೋಡಿ. ಇಲ್ಲಿಂದಾನೇ ಇಷ್ಟು ಕಾಣುತ್ತೆ, ಇನ್ನು ಅಲ್ಲಿ ಹೋದ್ರೆ ಯಾವ ತರ ಕಾಣ್ಬೇಡ ಗುರು. ತುಂಬಾ ಚೆನ್ನಾಗಿ ಸುಂದರವಾಗಿ ಕಟ್ಟಿರೋ ಕೋಟೆ ಗುರು ಇದು. ಪರ್ಫೆಕ್ಟ್, ಮಸ್ತಾಗಿ ಕಟ್ಟಿರೋ ಕೋಟೆ ಇದು. ಸುಸ್ತಾಯ್ತಾ? ನೀರ್ ಬೇಕಾ? ಮನಸ್ಸಿಗೆ ಸುಸ್ತಾಯ್ತಂತ ನೋಡ್ರಿ. ಆಗಿನ ಕಾಲದ ನಮ್ಮ ರಾಜರು ಅಥವಾ ಇಲ್ಲಿನ ಪ್ರಜೆಗಳು ಅವರ ಪೂಜೆಗೋಸ್ಕರ ನಮ್ಮ ಆಂಜನೇಯ ಸ್ವಾಮಿಯನ್ನ ಇಲ್ಲಿ ಪ್ರತಿಮೆಯನ್ನ ಮಾಡಿಟ್ಟಿದ್ದಾರೆ ನೋಡಿ. ಆಂಜನೇಯ ಸ್ವಾಮಿ, ಈ ಸಣ್ಣ ಬೆಟ್ಟ ಹತ್ತೋದಕ್ಕೆ ನಮ್ಗೊಂದು ಸ್ವಲ್ಪ ಶಕ್ತಿ ಕೊಡು ತಂದೆ. ಹಾಗೆ ನಮ್ಮ ವೀಕ್ಷಕರ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳು, ಒಳ್ಳೇದಾಗ್ಲಿ ತಂದೆ ಎಲ್ರಿಗೂ. ಕೈ ಮುಖ. ಆಂಜನೇಯ ಸ್ವಾಮಿ ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ನೋಡಿ, ನೋಡಿ ಏಕಶಿಲಾ ವೀರಾಂಜನೇಯ ಸ್ವಾಮಿ. ಒಳ್ಳೇದ್ ಮಾಡು ಭಗವಂತ, ದೇವ್ರೆ ಕಾಪಾಡಪ್ಪ. ಇವಾಗ ಇದು ಇನ್ನೊಂದು ಎಂಟ್ರೆನ್ಸ್ ದ್ವಾರ. ಇದು ಈ ದ್ವಾರದ ಒಳಗಿಂದ ಇವಾಗ ಹೋಗೋಣ ಬನ್ನಿ. ಆಂಜನೇಯ ಸ್ವಾಮಿ ಕೈ ಮುಗ್ದಾಯ್ತು. ಇವಾಗ ಬನ್ನಿ ಈ ದ್ವಾರದ ಒಳಗಾರಿಸಿ. ಮತ್ತೆ ಇವಾಗ ಆಕ್ಚುಲಿ ಸ್ಟಾರ್ಟು ಇವಾಗ ಇರೋದು ತುಂಬಾ ಕಠಿಣವಾದಂತಹ ಒಂದು ಹೆಜ್ಜೆ ಇಡುವಂತಹ ಜಾಗ ಇವಾಗಿಂದ ಸ್ಟಾರ್ಟ್ ಆಗತ್ತೆ ನೋಡಿ. ಇಲ್ಲಿಂದ ಮೆಟ್ಲಿದೆಯಲ್ವಾ, ಅಲ್ಲಿವರೆಗೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿದೆ. ಅಷ್ಟ್ರ ಮೇಲಿಂದ ಕಬ್ಬಿಣದ ಇದನ್ನ ಹಿಡ್ಕೊಂಡು ನಾವು ಹತ್ತೋದಕ್ಕೆ ಶುರು ಮಾಡಬೇಕು, ಆಯ್ತಾ? ನೀವೇನಾದ್ರೂ ಬರ್ಬೇಕಂತ ಅಂದ್ರೆ ಸ್ನೇಹಿತರೆ, ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ಬನ್ನಿ. 6 ಗಂಟೆ 7 ಗಂಟೆಗೆ ಬನ್ನಿ, ಆರಾಮಾಗಿ ಬೆಟ್ಟ ಹತ್ಬೋದು, ಸರಿನಾ? ಬಿಸ್ಲ ನೋಡಿ, ಇದನ್ನ ಹಿಡ್ಕೊಂಡು ಹತ್ಬೇಕು. ಮೆಟ್ಲುಗಳು ಹೆಂಗಿದೆ, ಇಷ್ಟೇ ಕಿರಿದಾಗಿದೆ ಮೆಟ್ಲುಗಳು. 1 ವೇ 2 ವೇ ಇಬ್ರು ಹೋಗೋದು ಹಿಂಗೆ, ಇದೇ ರೀತಿಯಲ್ಲೇ ಹತ್ತ ಹೋಗ್ತೀವಿ. ಅಯ್ಯಪ್ಪ ಬ್ರೋ, ಹೋಗಿದ್ದೀರಾ ತುದಿವರೆಗೂ? ಮೇಲೆ ಯು ಗೋ ಲಾಸ್ಟ್ ಪೀಕ್. ಓಕೆ, 1.5 or 2 hours. ಈ ಥರ ಮೆಟ್ಲಿದೆ. ನಾವು ವಿಡಿಯೋನ ಆಮೇಲೆ ಮಾಡ್ತೀನಿ ಸ್ನೇಹಿತರೆ, ಹತ್ತೀವಿ. ಸ್ವಲ್ಪ ಸುಸ್ತಾಯ್ತು ಇವಾಗ, 1-2 ನಿಮಿಷ ರೆಸ್ಟ್ ತಗೊಂಡು ಹತ್ತೋಣ ಅಂತ. ಬೆವರು ಫುಲ್ಲು, ಶೆಕೆ. ಬೆಟ್ಟ ಹತ್ಬೋದು, ಅಂತ ಹೈಟ್ ಇರೋ ಬೆಟ್ಟ ಏನಲ್ಲ. ಆದ್ರೆ ಬೆಳಿಗ್ಗೆ ಬರ್ಬೇಕು, ಇವಾಗ ಬಿಸಿಲು ತುಂಬಾ ಇದೆಲ್ಲ, ಹತ್ತಕ್ಕೆ ಕಷ್ಟ, ಸುಸ್ತಾಗತ್ತೆ, ಬೇಗ ಸುಸ್ತಾಗತ್ತೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು. ಸ್ನೇಹಿತರೆ ಇಲ್ಲಿ ನೋಡಿ, ಮೆಟ್ಲುಗಳು ಎಷ್ಟು ಕಿರಿದಾಗಿದೆ ಅಂತ ಹೇಳಿ ನಿಮ್ಗೆ ಕಾಣಿಸುತ್ತೆ. ಇಷ್ಟು ಕಿರಿದಾಗಿದೆ. ಮನಸ್ಸು ಹತ್ತಾ ಇದ್ದಾಳೆ ಇವಾಗ, ಧೈರ್ಯ ಮಾಡಿ ನೋಡ್ಕೊಳ್ಳಿ. ಬೆಟ್ಟ ಆ ಕಡೆ ಹುಷಾರು, ಗಟ್ಟಿ ಇಲ್ಲ ಇದು. ಇರೋ ಕಬ್ಬಣದು ಕೂಡ ಗಟ್ಟಿ ಇಲ್ವಂತೆ, ಅಲ್ಲಾಡ್ತೈತಿ. ಮಾನಸನ ಪರಿಸ್ಥಿತಿ ಕಾಶಿ ಕೊಟ್ರು ಬೇಡ ಪಾಪ. ಹತ್ತಕ್ ಆಗ್ತಾ ಇಲ್ಲ, ಹತ್ತದ್ನ ಬಿಡಂಗಿಲ್ಲ, ಆ ಪರಿಸ್ಥಿತಿ ಈಗ. ಹತ್ತು ಅಣ್ಣ, ಹತ್ತಿದ್ರ ಅಣ್ಣ ತುದಿವರೆಗೂ?
ಸುಸ್ತಾಯ್ತಾ? ಹೌದು. ಏನ್ ತಣ್ಣಗೈತಿ, ಇಲ್ಲೆಲ್ಲ ಅಂತರಗಂಗೆ ಜಲ ಬರ್ತಾ ಇದೆ. ನೋಡೋಣ ಬರೀ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿಂದನೂ ನೀರು ಹರ್ಕೊಂಡ್ ಬರ್ತಾ ಇದೆ. ಅಬ್ಬಬ್ಬ, ಎಷ್ಟು ಪ್ಯೂರ್ ಇದೆ ಗುರು ಈ ನೀರು. ಇದೆ, ಇಲ್ಲಿಂದ ಹರ್ಕೊಂಡ್ ಬರ್ತಾ ಇದೆ. ಇವಾಗ ನಾವು ಹತ್ಬೇಕಾಗಿರೋದು ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೋಟೆ. ಹತ್ಬಿಡೋಣ, ಆಮೇಲೆ ವಿಡಿಯೋ ಮಾಡ್ತೀನಿ ಅಲ್ಲಿಂದಾನೆ, ಸರಿನಾ? ಇದ್ರ ಬಗ್ಗೆ ಏನು ಎಲ್ಲ ನೋಡೋಣ. ಗುರು, ಸ್ನೇಹಿತರೆ ನೋಡಿ, ಬೆಟ್ಟ ಹತ್ತದಲ್ಲ ಯಪ್ಪ, ಸಾಕಷ್ಟು ಸುಸ್ತಾಗತ್ತೆ ಗುರು. ಸಣ್ಣ ಸಣ್ಣ ಕಿರಿದಾದ ಮೆಟ್ಲು ಅಂದರೆ ಹೆವಿ ಕಿರಿದಾದ ಮೆಟ್ಲು ಗುರು. ಯಪ್ಪ ನೋಡಿ, ಇನ್ನು ಅಲ್ಲಿಗೆ ಹೋಗ್ಬೇಕು. ಹಾಂ ಸರಿ, ಬನ್ನಿ. ಮುಗಿತಾಣ? ಅಷ್ಟೇ ತಾನೇ? ಅಷ್ಟೇ ತಾನೇ ಎಂಡು? ಹೌದಾ? ಹಾಂ, ಹಾಸನ್ ಬಾಯ್ಸ್ ಗುರು. ಇದು ಇವಾಗ ಒಂದು ಇದು ಸಿಕ್ತು, ಗುಹೆ ಟೈಪ್ ಇದೆ. ಮುಕ್ಕಾಲ್ ಭಾಗ ಹತ್ತಿದೀವಿ, ಇನ್ ಕಾಲ್ ಭಾಗ ಹತ್ತೋದಕ್ಕೆ ಒಂಥರ ಫುಲ್ ಪೀಕ್ ಇದೆ, ಹಿಂಗ್ ಸ್ಟ್ರೈಟ್ ಆಗಿದೆ. ಆದ್ರೆ ಇಲ್ಲಿ ಮೆಟ್ಲುಗಳಿಲ್ಲ, ತೋರಿಸ್ತೀನಿ ರೀ. ಇಲ್ಲೆಲ್ಲೂ ಮೆಟ್ಲುಗಳಿಲ್ಲ, ಹುಷಾರಾಗಿ ಹತ್ಬೇಕು. ಅದೇ ಜಾರ್ ಬಂಡಿ ತರ ಇದೆ ಇದು. ಏನ್ ಗಿಡ, ಪಾಪಸ್ ಕಳ್ಳಿ. ಈ ಕೆರೆ ನೋಡ್ರಿ, ಇಂಡಿಯಾ ಶೇಪಲ್ಲಿ ಇದೆ ಸುಮಾರಿಗೆ. ಏನಾರ ಆಗ್ಲಿ ಪೂರ್ತಿ ಹತ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಸುಸ್ತಾಯ್ತು ಸ್ನೇಹಿತರೆ. ನಂಗೆ ಸುಸ್ತಿನ್ಗಿಂತ ಭಯ ಆಗ್ತೈತೆ ಇಳಿಯೋದಂಗೆ. ಇಳಿಯೋದಂಗೆ ಅಂತ ಯಪ್ಪ ಯೋಚನೆ ಮಾಡಿ, ಇಡೀ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ಒಂದೇ ಬಂಡೆ ಇದು. 2ನೇ ಅತಿ ದೊಡ್ಡ ಅಂದ್ರೆ ಅದನ್ನ ಹತ್ತಿದೀವಿ ಅಂದ್ರೆ ಸಮುದ್ರ ಮಟ್ಟದಿಂದ 1200 ಮೀಟರ್ ಮೇಲಿದೆ, ಹೈಟ್ ಇದೆ ಇದು. ಯಾವ ತರ ಇರ್ಬೋದು ಲೆಕ್ಕ ಹಾಕಿ. ಅದನ್ನ ಹತ್ಬೇಕು ಅಂತ ಅಂದ್ರೆ ಸುಮ್ನೆ ತಮಾಷೆ ಅಲ್ಲ ಅದು. ನೋಡಿದಿರ ಎಷ್ಟು ಹತ್ತಿದೀವಿ ಅಂತ? ಇನ್ನೂ ಇಷ್ಟಿದೆ ಗುರು. ನಾವು ಅನ್ಕೊಂಡಿದ್ರೆ ಎಲ್ಲ ತಪ್ಪಾಯ್ತು ಸ್ನೇಹಿತರೆ. ಇದು ಒಂದು ಮಟ್ಟಿಗೆ ಬಂದಿದ್ದೀವಿ, ಇವಾಗ ಸುಮಾರು ದೂರದವರೆಗೂ ಬಂದಿದ್ದೀವಿ. ಇದು ನೋಡಿ ಬಾಗ್ಲು, ಇದು ಈಗ ಎಷ್ಟು ಬಂದಿದ್ದೀವೋ ಅಷ್ಟೇ ಮತ್ತಿದೆಯಂತೆ. ಯಾರು ಗುರು ಈ ಕೋಟೆ ಕಟ್ಟಿದ್ದು? ಹಾಂ ನೋಡಿ ಅಪ್ಪ, ಇನ್ನೂ ಮೇಲಿದೆ. ಇದಾದ್ರೆ ಫೈನಲ್ ಆಗಿರಲ್ಲಪ್ಪ, ಇದ್ರಿಗೆ ನಮ್ಮ ಮುಂದೈತಿ ಅಂದರೆ ದೇವರಣೆ ಹತ್ತಕ್ಕಾಗಲ್ಲ. ಮತ್ತು ಇದ್ರ ಹಿಂದ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಂದರು. ನೋಡಿ ಸ್ನೇಹಿತರೆ, ಆಗಿನ ಕಾಲದವರು ಎಂಥ ಜನ ಇರ್ತಾರೆ ಅಂತ ಹೇಳಿ ಲೆಕ್ಕ ಹಾಕಿ. ಯಪ್ಪ, ಈ ಹತ್ತೋದ್ರೊಳಗೇ ಸತ್ತೋದ್ವಿ. ಇನ್ನು ಅವರೆಲ್ಲ ಇಲ್ಲಿ ಕಟ್ಟಿ ಈ ಕಂಬನೆಲ್ಲ ಹೆಂಗೆ ಹೊತ್ಕೊ ಬಂದರು ಅಥವಾ ಹೆಂಗೆ ಕಟ್ಟಿದ್ರು ನೋಡಿ. ಹೆಂಗಿದೆ ಗುರು ಈ ಸ್ಥಳ. ಹಾಂ, ಹ್ಯಾಟ್ಸ್ ಆಫ್ ಅಪ್ಪ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಹಿಂದೊಂದು ಕಾಲದ ಜನರು, ಲೆಜೆಂಡ್ಸ್ಗಳು, ಈಗಿನ ಕಾಲದ ಜನರು ನಾವಿದ್ದೀವಲ್ಲ, ನಾವೆಲ್ಲ ಸರಿ ಇಲ್ಲ. ನೋಡ್ರಿ ಇಲ್ಲಿ ಕಟ್ಟಿರೋದ್ರ ಮೇಲೆ ಅದೇ SMDನೋ DMDನೋ RMDನೋ ಏನೇನೋ ಬರೆದು ಹಾಳು ಮಾಡೋದು ಕಟ್ಟಿರೋದನ್ನ. ಇಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಕಷ್ಟಪಟ್ಟು ಆಗಿನ ಕಾಲದವರು. ನಾವು ನಮ್ಮ ಮುಂದೆ ಮಕ್ಕಳಿಗೋ ಮರಿ ಮಕ್ಕಳಿಗೋ ತೋರ್ಸೋಣ ಅಂದರೆ ಅಷ್ಟರೊಳಗೆ ಹಾಳಾಗಿಬಿಟ್ಟಿರ್ತವೆ. ನೋಡಿ ಇದೆಲ್ಲ ಏನೇನೋ. ಇಷ್ಟು ದೂರ ಹತ್ತಿದ್ದಕ್ಕೂ ಸಾರ್ಥಕ ಆಯಿತು ಗುರು. ನಮಗೆ ಒಂಥರ ಖುಷಿ ಆಯಿತು. ಹತ್ತಕ್ಕಾಗತ್ತೆ ಇಲ್ಲೋ ಅಂತ ಹೇಳಿ ಹತ್ತ ಕೊನೆಗೂ ಬಂದೇ ಬಿಟ್ವಿ. ಹತ್ತಕ್ಕಾಗ್ತಾ ಇರಲಿಲ್ಲ. ರಾಜವಲ್ಲಿ ಮಾನಸ ಹತ್ತನ ಆಗತ್ತೆ ಅಂತ ಹತ್ತಿಸಿ ಕೊನೆಗೂ ಈ ಪೀಕಿಗೆ ಕರ್ಕೊಂಬಂದ್ಲ ಗುರು. ಇಲ್ಲಿಂದ ಒಳ್ಳೆ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಕೋಟೆ ಇವೆಲ್ಲ. ನೋಡಿ ಒಳಗಡೆ ಮನೆಗಳು ಹಿಂಗಿತ್ತು. ಮನೆ ನೋಡ್ರಪ್ಪ, ವ್ಯೂ ಪಾಯಿಂಟ್ ಅಂತ ಬಂಗಾರದಂಗಿದೆ ಇಲ್ಲಿಂದ. ಅಂತೂ ಇಂತೂ ನಾವು ಏಕಶಿಲಾ ಬೆಟ್ಟನ ಹತ್ತಿದ್ದೀವಿ. ಇದೆ ಇಲ್ಲೇ
ಇದೆ ಎಂಡು ಗುರು ಬೆಟ್ಟದ್ದು. ಶಿವಗಂಗೆ ಬೆಟ್ಟನ ಹತ್ತಕ್ಕಾಗಿರ್ಲಿಲ್ಲ, ಅದಕ್ಕೋಸ್ಕರ ಈ ಬೆಟ್ಟನ ಹತ್ತಲೇಬೇಕು ಅಂತ ಹತ್ತಿದ್ದೀನಿ. ಇಷ್ಟೇ ಮುಗೀತಿದ್ದು ಡೆಡ್ ಎಂಡ್ ಕೋಟೆ ಇದು. 80 ಕಿಲೋಮೀಟ್ರ್ ಬಂದಿದ್ದಕ್ಕೂ ಸಾರ್ಥಕ ಹತ್ತಿದೀವಿ ಅಲ್ವಾ, ಅದೊಂದು ಖುಷಿ ಇದೆ. ಅಷ್ಟೇ. ಎಷ್ಟು ಪ್ಲಾಸ್ಟಿಕ್ ಎಲ್ಲ ಹಾಕಿಟ್ಟಿದ್ದಾರೆ ಸ್ನೇಹಿತರೆ. ಇದೇ ನೋಡ್ಕೊಳ್ಳಿ ಕೊನೆ ಎಂಡ್. ಇಷ್ಟೇ. ಇದನ್ನ ಹತ್ತೋದ್ರೊಳಗೆ ಎಷ್ಟು ಸುಸ್ತಾಗಿತ್ತು ನೋಡಿ. ಇಲ್ಲೆಲ್ಲ ಡೆಮಾಲಿಶ್ ಆಗಿಬಿಟ್ಟಿದೆ. 11:20 ಹತ್ತುತ್ತಾ ಇದ್ದೀವಿ. 11:20ಕ್ಕೆ ಸ್ಟಾರ್ಟ್ ಮಾಡಿದ್ದು ಹತ್ತಕ್ಕೆ. ಇವಾಗ ಟೈಮ್ ಎಷ್ಟು ರೀ? ಟೈಮ್ ಇವಾಗ ಬಂದ್ಬಿಟ್ಟು 12:52 ಅಂದರೆ 1 ಗಂಟೆ. ಇವಾಗ 1.5 ತಾಸು ಹತ್ತಿದ್ದೀವಿ. ಇವಾಗ ಇಳಿಯೋದ್ರಲ್ಲಿ ಅರ್ಧ ಜೀವ ಬರುತ್ತೆ. ಬನ್ನಿ ಇಳಿಯೋಣ. ಇದ್ರ ಬಗ್ಗೆ ಏನೇನಿದೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತೀನಪ್ಪ. ದಯವಿಟ್ಟು ದೇವರಣೆ ಮಾತಾಡೋಕ್ಕಾಗಲ್ಲ, ಅಷ್ಟು ಸುಸ್ತಾಗಿದೆ ನಿಜವಾಗ್ಲೂ. ಬೆಳಿಗ್ಗೆ ಬೇರೆ ತಿಂಡಿ ತಿಂದಿಲ್ಲ. ಇವಾಗ ಹೋಗಿ ಒಳ್ಳೆ ಕಡೆ ಊಟ ಒಂದು ಮಾಡಬೇಕಷ್ಟೆ. ನೋಡ್ರಿ ಫ್ರೆಂಡ್ಸ್, ಕರ್ಕೊಬರೋ ತನಕ ಕರ್ಕೊಬಂದ್ರು. ಎಲ್ಲ ಬೆಟ್ಟ ಹತ್ತಿ ಇಳಿದ್ಮೇಲೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಮುಗೀತಲ್ಲ ಅವ್ರ ಕೆಲಸ ವಿಡಿಯೋಗೆ. ನನಗೆ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಅಂದಾರೆ, ಅದಕ್ಕೆ ನಾನು ಬೆಟ್ಟ ಹತ್ತೀನಿ. ಇವಾಗ ಏನು ಊಟ ಕೊಡಿಸ್ತಾರೆ ನೋಡಿ. ನಾನು ಇಷ್ಟಪಟ್ಟಿದ್ದು ಬಿರಿಯಾನಿ, ಐಸ್ ಕ್ರೀಮ್. ಗುರು ಸ್ನೇಹಿತರೆ ನೋಡಿ, ಅಂತೂ ಇಂತೂ ಈ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟನ ಹತ್ತಿದ್ದೀವಿ. ಇಬ್ಬರು ಕೂಡ ಹತ್ತಿ ಡೆಡ್ ಎಂಡ್ ಕೂಡ ನಿಮಗೆ ತೋರಿಸಿದ್ದೀವಿ. ನಮಗೆ ಖುಷಿ ಇದೆ. ದಯವಿಟ್ಟು ಈ ವಿಡಿಯೋನ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹತ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ದಯವಿಟ್ಟು ನಮಗೋಸ್ಕರನಾದರೂ ನೋಡಿರಿ ಪ್ಲೀಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕಷ್ಟಕ್ಕೋಸ್ಕರನಾರು ಹತ್ತಿರಿ. ಹೆಂಗೆ ನೀವು ಬೇಕಾದ್ರೆ ಯಾರನ್ನಾರು ಕೇಳಿ. ಭಾಳ ಅಂದರೆ ಭಾಳ ಕಷ್ಟ ಹತ್ತದು. ಬೆಳಿಗ್ಗೆ ಬಂದರೆ ಹತ್ಬೋದು. ನಾವು 11 ಗಂಟೆಗೆ ಬಂದು ಹತ್ತಿ ಅದು 80 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಅದರಲ್ಲೂ ಬೇರೆ ಹೊಟ್ಟೆಗೆ ಏನೂ ಇಲ್ಲದೆ ಹತ್ತುತ್ತಾ ಇದ್ದೀವಿ. ಅದೇ ದೊಡ್ಡ ವಿಷಯ, ಅಚೀವ್ಮೆಂಟ್. ಸರಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಹೋಗ್ಬೇಕು. ಇವಾಗ ಇಲ್ಲಿ ಹಿಂಗೆ ಬಾಗಿಲು ಇದೆ. ಇದು ಬಾಗಿಲು. ಇಲ್ಲಿದ್ದೀವಿ ಇವಾಗ ನಾವು. ಎಲ್ಲಿ ಹೆಂಗೆ ಇಳಿಯೋದು? ಹಿಂಗೆ ಇವಾಗ ಇಲ್ಲಿ ಇಲ್ಲಾರ್ಸ್ ಇಳಿಬೇಕು ಗುರು. ನೋಡಿ ಚೂರು ಮಿಸ್ ಆದರೆ ಆ ಕಡೆ ಹೋದ್ರೆ ಡೈರೆಕ್ಟ್ ಅಲ್ಲೇ ಗುರು. ಇದು ಪಾತಾಳ ಗುರು. ಇಲ್ಲಿ ಇಳಿತಾ ಇದ್ದೀನಲ್ವಾ, ಮಿಸ್ ಆದರೆ ಸುಮಾರಾಗಿ 2 ಕಿಲೋಮೀಟ್ರ್ ಕೆಳಗೆ. ತಡೀರಿ. ಎಡ್ಜು ಅದೇ ಬಾ ಇಳಿ. ನನಗೆ ಇಳಿ, ಮತ್ತು ಮೊಬೈಲ್ ನೋಡ್ಬೇಡ ನೀನು. ಮುಂದೆ ನೋಡ್ಕೊಂಡು ಇಳಿ. ಬಾ. ಇವಾಗ ಇಳಿತಾ ಇರೋದು ಇದು. ಅದೊಂದು ಸ್ವಲ್ಪ ಇವಾಗ ಭಯಂಕರವಾಗಿದೆ ಸ್ವಲ್ಪ. ಇದು ಇದೆ ಈ ಥರ ಸ್ಟೆಪ್ಸ್ಗಳು. ಇವಾಗ ಸ್ಟೆಪ್ಸ್ಗಳು ಆ ಥರ ಇದೆ. ಅಲ್ಲಿದೆ ನೋಡಿ. ಹೋಗ್ಬೇಕು. ಹುಷಾರಿಂದ ಇಳಿತೀವಪ್ಪ ಗುರು. ಅಪ್ಪ ಇಳಿ. ವಿಡಿಯೋ ಮಾಡ್ತಾ ಇದ್ದೀನಿ. ಅಪ್ಪ ಇವಾಗ ಇದನ್ನ ಹಿಡ್ಕೊಂಡು ಇಳಿಬೇಕಲ್ವಾ, ಇದೇ ಕಷ್ಟ ಗುರು. ಯಾಕಂದರೆ ಏನಾದರೂ ಮಿಸ್ ಆಯ್ತಂದರೆ ನೋಡಿ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಹುಷಾರಿಂದ ಇಳಿತೀವಿ. ಇಳಿದು ಕೆಳಗಡೆ ಹೋಗಿ ಮಾತಾಡ್ತೀನಿ ಆಯಿತಾ. ಪಾಯಿಂಟ ಹಿಂಗೆ ನೋಡಿದ್ರೆ ನಾವೇನೋ ಹತ್ತಿದ್ದು ಅಂತ ಅನ್ಸುತ್ತೆ. ಇದು ಮೊಬೈಲಲ್ಲಿ ಹಂಗೆ ಅನ್ಸಲ್ಲ, ಕಾಣಲ್ಲ. ನಿಜವಾಗ್ಲೂ ನಂಗೂ ಗುರು ಹತ್ತೋದಕ್ಕೆ ಆಂಜನೇಯ ಸ್ವಾಮಿ ಫುಲ್ ಶಕ್ತಿ ಕೊಟ್ಟಿದೆ. ದೇವ್ರಿಗೆ ಮತ್ತೊಂದ್ಸರಿ ನಮಸ್ಕಾರ ಮಾಡಬೇಕು. ಅಯ್ಯಪ್ಪ ಅಯ್ಯಪ್ಪ
ಸರ್ಕ ಕಾಣಲ್ಲ. ಬಾ. ಒಂದು 10 ರೂಪಾಯಿ ಇದ್ರೆ ಕೊಡ್ರಿ, ಇಟ್ಬಿಟ್ಟು. ಚೇಂಜ್ ಇಲ್ಲ ಪಾಪು. ಹತ್ತಿ ಇಳಿದಿದ್ದೀವಿ ನೋಡಿ. ಎಂಟ್ರೆನ್ಸ್ ಅವಾಗ ನಾವು ತೋರಿಸಿದ ಎಂಟ್ರೆನ್ಸ್ ಇದೆ, ಹತ್ತಿ ಇಳಿದಿದ್ದೀವಿ ನೋಡಿ. ಬಾ. ದೇವಸ್ಥಾನ, ಇಲ್ಲಿ ದೇವಸ್ಥಾನ ಇದೆಯಲ್ವಾ, ಇಲ್ಲಿಂದ ಸ್ಟಾರ್ಟ್ ಆದರೆ ಕೋಟೆ ನೋಡ್ಕೊಳ್ಳಿ ಎಲ್ಲಿವರೆಗೂ ಇದೆ ಅಂದರೆ ಹತ್ತಬೇಕು, ಹತ್ತದವರಿಗೆ ಗೊತ್ತಾಗತ್ತೆ. ಇದಿಷ್ಟೇ ಕೋಟೆ ಅಲ್ಲ, ಆ ತುದಿ ಕಾಣೋದೇ ಅಲ್ಲ, ಅದು ಅಲ್ಲ, ಅದು ತುದಿ ಅಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದಿನ್ನೂ 5% ಅಷ್ಟೇ, ಅದ್ರ ಮೇಲ್ಗಡೆ ಇರೋದು.